ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಲೇಬರ್ ಕಾರ್ಡ್ ಇದ್ದವರು, ಕನ್ಸ್ಟ್ರಕ್ಷನ್ ವರ್ಕರ್ಸ್, ರಿಯಲ್ ಕಾರ್ಮಿಕರು ಇದ್ದವರು 60 ವರ್ಷದ ಪೆನ್ಷನ್ ತಗೊಳ್ಳುವ ಅಪ್ಲಿಕೇಶನ್ ಯಾವ ರೀತಿ ಇದೆ ಅಂದರೆ 59 ವಯಸ್ಸಿನಲ್ಲಿ ನೀವು ಆ ಪ್ರೊಸೆಸ್ನ ಮಾಡಲಿಕ್ಕೆ ಶುರು ಮಾಡಬೇಕು. 59 ವಯಸ್ಸಿನಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅದು ವೆರಿಫಿಕೇಷನ್ ಮಾಡಿ ಅದೆಲ್ಲ ಏನೋ ಒಂದಷ್ಟು ಕೆಲಸ ಕಾರ್ಯಗಳಿರ್ತವೆ, ಅವೆಲ್ಲ ಮುಗಿಸ್ಕೊಂಡು ನಿಮಗೆ 60 ವಯಸ್ಸಕ್ಕಂದ್ರೆ ಪೆನ್ಷನ್ ಬರಲು ಸ್ಟಾರ್ಟ್ ಆಗುತ್ತೆ. ಇದೊಂದು ಪೇಜು, ಇದು ನೋಡ್ಕೊಳ್ಳಿ. ಈ ಪೇಜ್ ಒಳಗಡೆ ನೀವು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾರು ಬಂದು ವಿಸಿಟ್ ಮಾಡ್ತಾರೆ, ಯಾವಾಗ ಅಪ್ರೂವಲ್ ಆಗುತ್ತೆ, ನಿಮ್ಮದು A to Z ಹಿಸ್ಟ್ರಿ ಇದರೊಳಗಡೆ ಬರೆದುಬಿಟ್ಟಿದ್ದಾರೆ. ಇದರೊಳಗಡೆ ಎಲ್ಲವನ್ನು ನೋಡ್ಕೊಳ್ಳಿ. ಯಾವ ರೀತಿ ಇದೆ, ಯಾವ ರೀತಿ ಏನು ಮಾಡಬೇಕು, ಮುಂದಿನ ಕ್ರಮ ಯಾವಾಗ ತಗೋಬೇಕು, ಏನು ಹೆಂಗೆ ಅನ್ನುವಂಥದ್ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಪರ್ ಮಂತ್ 3,000 ರೂಪಾಯಿ ಪೆನ್ಷನ್ ಸಿಗುತ್ತದೆ ನಿಮಗೆ. 3,000 ರೂಪಾಯಿ ಪ್ರತಿ ತಿಂಗಳು 3,000 ರೂಪಾಯಿ ಲೇಬರ್ ಕಾರ್ಡ್ ಮೇಲೆ ಪೆನ್ಷನ್ ಬರುತ್ತದೆ ವೀಕ್ಷಕರೇ. ಇದಕ್ಕೆ ಡಾಕ್ಯುಮೆಂಟ್ ಏನು ಬೇಕಾಗಿಲ್ಲ. ನಿಮ್ಮದು ಸೆಲ್ಫ್ ಡೆಪೋರೇಷನ್ ಫಾರ್ಮ್, 90 ಡೇಸ್ ವರ್ಕ್ ಸರ್ಟಿಫಿಕೇಟ್, ಆಮೇಲೆ ಗ್ರಾಮೀಣ ನೀವು ವಾಸಿಸುವ ಸ್ಥಳ, ಅದು ಒಂದು ಇವೆರಡು 3 ಡಾಕ್ಯುಮೆಂಟ್ಸ್ ಆದರೆ ಮುಗಿದೋಯ್ತು. ನಿಮ್ಮ ಪೆನ್ಷನ್ ತಗೊಳ್ಳಲಿಕ್ಕೆ ನೀವು ಅನುಕೂಲವಾಗುತ್ತದೆ. ಆದರೆ ಕಾರ್ಡನ್ನು ಹಳೆಯದಾಗಿರಬೇಕು. ನಿಮ್ಮ ಲೇಬರ್ ಕಾರ್ಡ್ ಇಲ್ಲ ಅಂದರೂ ಒಂದು 5-6 ವರ್ಷದ ಹಳೆಯದಿರಬೇಕು. ಅಂದರೆ ನೀವು ರಿಯಲ್ ವರ್ಕರ್ ಹೌದಾ ಅಲ್ಲ ಅನ್ನುವಂಥದ್ದು ಆ ಕಾರ್ಡ್ ಮೇಲೆ ಗುರುತಾಗುತ್ತೆ. ಇಲ್ಲಿ ನಿಮಗೆ ಸೆಲ್ಫ್ ಡೆಪೋರೇಷನ್ ಫಾರ್ಮ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ, 90 ಡೇಸ್ ವರ್ಕ್ ಸರ್ಟಿಫಿಕೇಟ್ ಸಿಗುತ್ತೆ. ಇವೆರಡು ಡೌನ್ಲೋಡ್ ಮಾಡಿಕೊಂಡು ಯಾವುದೋ ಒಂದು ಯೂನಿಯನ್ ಆಫೀಸ್ಗೆ ಹೋಗಿ ಹಾಕ್ಬೋದು. ಇಲ್ಲಾಂದರೆ ಆನ್ಲೈನ್ ಸೆಂಟ್ರಲ್ಲಿ ಹಾಕ್ತೀನಿ ಅಂದರೆ ಅದಕ್ಕೆ ಕನ್ಸ್ಟ್ರಕ್ಷನ್ ಯಾರು ಮಾಡ್ತಿರ್ತಾರಲ್ಲ ಅವ್ರ ಸೈನು ಬೇಕಾಗುತ್ತೆ. ಕಾಂಟ್ರಾಕ್ಟರ್ ಅಥವಾ ಇಂಜಿನಿಯರ್ ಸೈನ್ ಬೇಕಾಗುತ್ತೆ. ಇದೇ ರೀತಿ ನಮ್ಮ ಪೇಜನ್ನು ಯಾರು ಫಾಲೋ ಮಾಡ್ಕೊಂಡಿಲ್ಲ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ವಿಡಿಯೋಗಳು ನೇರ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರಲು ನಮ್ಮ ಕಾರ್ಮಿಕ ಕೂಗು ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲ ಕಾರ್ಮಿಕರಿಗೆ ಧನ್ಯವಾದಗಳು.